ನಾನು ಮುಖ್ಯಮಂತ್ರಿಗಳ ಪಿಎ ಅಂತ ನಂಬಿಸಿ ಮಹಾ ದೋಖ ಎಸಗಲಾಗಿದೆ. ಸಿಎಂ ಡಿಕೆಶಿ ಹೆಸರು ಬಳಸಿಕೊಂಡು 15 ಲಕ್ಷ ಹಣವನ್ನು ವಂಚನೆ ಮಾಡಲಾಗಿದೆ. ಶಿವಮೊಗ್ಗ ನಗರದ ತುಂಗಾನಗರದಲ್ಲಿ ರೈತನಿಗೆ 15 ಲಕ್ಷ ರೂಪಾಯಿ ಪಂಗನಾಮ. ಮುಖ್ಯಮಂತ್ರಿಯ ಪಿಎ ನಾನು, ಡಿಕೆ ಶಿವಕುಮಾರ್ ಅವರ ಪಿಎ ನಾನು ಅಂತ ಹೇಳ್ಕೊಂಡಿದ್ದ. ಅದನ್ನು ನಂಬಿ 15 ಲಕ್ಷ ಕೊಟ್ಟಿದ್ದ ಅಲ್ಲಿನ ರೈತ. ಶಿವಮೊಗ್ಗದ ತುಂಗಾನಗರದ ರೈತನಿಗೆ 15 ಲಕ್ಷ ಪಂಗನಾಮ. ರೀಕ್ರಿಯೇಷನ್ ಕ್ಲಬ್ ಲೈಸೆನ್ಸ್ ಕೊಡಿಸೋದಾಗಿ ನಂಬಿಸಿ ವಂಚನೆ. ರೈತ ಮಂಜುನಾಥ್ ಹಂಜಿ ಬಳಿಯಿಂದ ಫೋನ್ಪೇ ಮೂಲಕ ಹಣವನ್ನು ಪಡೆದಿದ್ದ ಆರೋಪಿ ಹೇಮಂತ್ ಕುಮಾರನ್ನು ಪೊಲೀಸರು ಬಂಧಿಸಿದ್ದಾರೆ, ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಿಜಕ್ಕೂ ಇಂಥ ವಂಚಕರು ಬಹುತೇಕ ಕಡೆ ಇದ್ದೇ ಇರ್ತಾರೆ. ಎಲ್ಲಿವರೆಗೂ ನಂಬೋರು ಇರ್ತಾರೆ ಅಲ್ಲಿವರೆಗೂ ನಂಬಿಸೋರು ಇರ್ತಾರೆ, ಮೋಸ ಮಾಡೋರು ಇರ್ತಾರೆ. ಮೋಸ ಮಾಡೋದೆಷ್ಟು ತಪ್ಪು, ಮೋಸ ಹೋಗೋದು ಅಷ್ಟೇ ತಪ್ಪು. ಪರಾಮರ್ಶಿಸಬೇಕಾಗತ್ತೆ. ಆಮೇಲೆ ರೀಕ್ರಿಯೇಷನ್ ಕ್ಲಬ್ಗೆ ಅವಕಾಶ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಬೇಕಾಗತ್ತೆ. ಯಾರೋ ಹೇಳಿದ್ರು ನಾನು ಕೇಳಿದೆ ಅಂತ ಹೇಳಿ ದುಡ್ಡು ಸುರಿದ್ರೆ ಹೀಗೆ ಆಗೋದು. ಈಗ ಆರೋಪಿಯನ್ನು ಬಂಧಿಸಲಾಗಿದೆ, ಆತನನ್ನು ತನಿಖೆಗೆ ಒಳಪಡಿಸಲಾಗಿದೆ. ಇಂಥವರು ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಒಂದು ರೀತಿ ಕಳಂಕ ತರುವಂಥ ಪ್ರಯತ್ನ ಮಾಡ್ತಾರೆ, ಎಲ್ಲೋ ಕುಳಿತುಕೊಂಡು ಹಣ ಮಾಡುವ ಉದ್ದೇಶದಿಂದ. ಈಗ ಅಂಥವರನ್ನು ಅರೆಸ್ಟ್ ಮಾಡಿ ಶಿಕ್ಷೆಗೆ ಒಳಪಡಿಸಲಾಗಿದೆ. ರೀಕ್ರಿಯೇಷನ್ ಕ್ಲಬ್ನ ಲೈಸೆನ್ಸ್ ಕೊಡಿಸ್ತೀನಿ ಅಂಥೇಳಿ 15 ಲಕ್ಷ. ಇನ್ನೊಂದು ಆ್ಯಂಗಲಲ್ಲೂ ಕೂಡ ನೋಡಬೇಕಾಗುತ್ತೆ, ಆ ರೈತ ಮಂಜುನಾಥ್ ಕೂಡ ಹಣ ಯಾಕೆ ಕೊಡಬೇಕಾಗಿತ್ತು? ಆತ ನಿಜವಾದ ರೈತನಾಗಿದ್ದರೆ ರೀಕ್ರಿಯೇಷನ್ ಕ್ಲಬ್ ನಡೆಸುವಂಥ ಅವಶ್ಯಕತೆ ಏನಿದೆ? ಆ ರೈತ ರೀಕ್ರಿಯೇಷನ್ ಕ್ಲಬ್ ಉದ್ದೇಶವೇ ಬೇರೆ ಇರುತ್ತೆ. ಆದರೆ ಇಲ್ಲಿ ರೈತ ಮೋಸ ಹೋಗಿದ್ದಾನೆ ಅಂತ ಈಗ ದೂರು ದಾಖಲಾಗಿದೆ. ಹೇಮಂತ್ ಕುಮಾರನ್ನು ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆಗೊಳಪಡಿಸಲಾಗಿದೆ. ತುಂಗಾನಗರ ಪೊಲೀಸರು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈತನೇ ನೋಡಿ, ಯಾರೋ ಒಬ್ಬ ಬಂದು ಪಿ ಎ ಅಂತ ಹೇಳ್ಕೊಳ್ತಾನೆ. ಬಂದ ತಕ್ಷಣ ಆತನನ್ನು ಪಿ ಎ ಅಂತ ನಂಬುತ್ತಾರೆ, ಲಕ್ಷಾಂತರ ರೂಪಾಯಿ ಸುರಿತಾರೆ. ಅಂದರೆ ಒಂದು ರೂಪಾಯಿ ಕೊಡಬೇಕು ಅಂದರೆ ಈ ಕಾಲದಲ್ಲಿ ಕ್ರಾಸ್ ಚೆಕ್ ಮಾಡ್ತಾರೆ, ಹೌದೋ ಅಲ್ವೋ, ನಿಜವಾಗ್ಲೂ ಅವನು ಪಿ ಎನೋ ಹೌದೋ ಅಲ್ವೋ ಅಂತ ಹೇಳಿ. ಮುಖ್ಯಮಂತ್ರಿ ಪಿ ಎ ಹೇಗಿರ್ತಾನೆ ಅಂತ ಹೇಳಿದ್ರೆ ಅವನ ಮುಖ ನೋಡಿದ್ರೆ ಅರ್ಥ ಆಗುತ್ತೆ, ಹಿಂಗಿರ್ತಾನೆ ಅವನು ಪಿ ಎ ಅಂತ ಹೇಳಿ. ಅಟ್ಲೀಸ್ಟ್ ಅವರ ಹಾವ ಭಾವ, ಅವರ ಜೊತೆಗಿರುವಂಥ ಒಡನಾಟ ಅದೆಲ್ಲವನ್ನೂ ಕೂಡ ಗಮನಿಸ್ತಾನೆ. ಬಟ್ ಇಲ್ಲಿ ವಂಚನೆಗೊಳಗಾಗಿದ್ದು ಹೇಗೆ ಅನ್ನೋದು ಇಲ್ಲಿ ಪ್ರಶ್ನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪೃಥ್ವಿ ನೀಡ್ತಾರೆ. ಪೃಥ್ವಿ, ನಿಜಕ್ಕೂ ಮೋಸ ಹೋಗುವ ಜನರ ಇರೋವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇಲ್ಲಿ ರೀಕ್ರಿಯೇಷನ್ ಕ್ಲಬ್ಗೆ ಅಪ್ಲಿಕೇಶನ್ ಆದರೂ ಯಾಕೆ ಹಾಕ್ಕೊಂಡಿದ್ರು, ಎಲ್ಲಿತ್ತು, ಏನು ವಿವರ ಸಿಗ್ತಾ ಇದೆ? ಎಸ್ ಪ್ರಭು, ಏನು ದಿನ ಕಳೆದಂತೂ ವಂಚನೆಯ ರೂಪಗಳು ಬದಲಾಗ್ತಿದ್ದಾವೆ, ಬಟ್ ವಂಚನೆ ಕಂಟಿನ್ಯೂ ಆಗ್ತಾನೆ ಇದೆ. ಸೈಬರ್ ಕ್ರೈಮ್ ಇರ್ಬೋದು, ಬೇರೆ ಬೇರೆ ಲಿಂಕ್ಗಳ ಮೆಸೇಜ್ಗಳನ್ನು ಕಳಿಸಿ ಲಿಂಕ್ ಕ್ಲಿಕ್ ಮಾಡಿ ಅನ್ನೋದಿರ್ಬೋದು, ಲೋನ್ ಆಫರ್ ಮೂಲಕ ಇರ್ಬೋದು, ಈ ರೀತಿ ಅಮಾಯಕ ಮುಗ್ಧ ಜನರನ್ನ ದಿನದಿಂದ ದಿನ ವಂಚನೆ ಮಾಡ್ಕೊಂತಾನೆ ಬಂದಿದ್ದಾರೆ ಏನು ಈ ವಂಚಕರು. ಇದೇ ರೀತಿ ಏನು ಈಗ ಶಿವಮೊಗ್ಗದಲ್ಲಿ ಏನು ಸಿಎಂ ಪಿ ಎ ಅಂತ ಹೇಳಿ, ನಾನು ಪಿ ಎ ಅಂತ ಹೇಳಿ ಅವರಿಗೆ ಬೇರೆ ಬೇರೆ ಆಮಿಷಗಳನ್ನ ಒಡ್ಡಿ ಸುಮಾರು 15 ಲಕ್ಷ ರೂಪಾಯಿ ವಂಚಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಶಿವಮೊಗ್ಗ ಜಿಲ್ಲೆಯ ತುಂಗನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರೋದು. ಈ ಹೇಮಂತ್ ಕುಮಾರ್ ಅನ್ನುವಂತ ಒಬ್ಬ ವಂಚಕನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಏನಿದ್ದಾನೆ, ಒಬ್ಬ ರೈತ ಮಂಜುನಾಥ್ ಅನ್ನೋರಿಗೆ ರೀಕ್ರಿಯೇಷನ್ ಕ್ಲಬ್ ಲೈಸೆನ್ಸ್ ಕೊಡಿಸೋದಾಗಿ, ಅಂದ್ರೆ ನಾನು ಸಿಎಂ ಅವರು ಪಿ ಎ ಇದ್ದೀನಿ, ನಿಮ್ಗೆ ಸುಲಭವಾಗಿ ಈ ಕ್ಲಬ್ ಲೈಸೆನ್ಸ್ ಅನ್ನ ಕೊಡಿಸ್ತೀನಿ, ನನಗೆ ನೀವು ದುಡ್ಡು ಕೊಡ್ಬೇಕಾಗತ್ತೆ ಅದಕ್ಕೆ ಅಂತ ಹೇಳಿ ಸುಮಾರು 15 ಲಕ್ಷ ರೂಪಾಯಿ ತನಕ ಅವರಿಂದ ಹಣವನ್ನು ಪಡೆದು ಕೊನೆಗೆ ಲೈಸೆನ್ಸ್ ಇಲ್ಲ ಕೂಡ, ಹಣವೂ ಇಲ್ಲ, ಹಾಗೆ ಆಗಿದೆ. ಆನಂತರ ರೈತರಿಗೆ ಈತನ ಮೇಲೆ ಅನುಮಾನ ಬಂದಿದೆ, ಮಂಜುನಾಥ್ ಅವರಿಗೆ ಈತನ ಮೇಲೆ ಅನುಮಾನ ಬಂದಿದೆ. ಆನಂತರ ಅವನ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಈ ವೇಳೆ ಅವನು ಸಿಎಂ ಅವರ ಪಿ ಎ ಅಲ್ಲ, ಇವನು ನಕಲಿ ಅನ್ನೋದು ಬೆಳಕಿಗೆ ಬಂದಿದೆ. ಈ ಪ್ರಕರಣ ಸಂಬಂಧ ಇನ್ನಷ್ಟು ತನಿಖೆ ನಡೀತಾ ಇದೆ. ಇದೇ ರೀತಿ ಇನ್ನೂ ಯಾರ್ಯಾರಿಗೆ ವಂಚನೆ ಮಾಡಿದ್ದಾನೆ, ಇನ್ನೂ ಈ ವಂಚನೆ ಜಾಲ ದೊಡ್ಡದಿರೋ, ಇವನಿಂದ ಬೇರೆ ಯಾರು ಇದಾರ, ಇದರ ಜಾಲ ಎಷ್ಟು ದೊಡ್ಡದಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸದ್ಯ ಈಗ ಅವನು ಪೊಲೀಸರು ಈಗ ಏನು ವಂಚಕ ಹೇಮಂತ್ ಕುಮಾರ್ ಇದ್ದಾರೆ, ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇವ್ರನ್ನ ವಿಚಾರಣೆ ನಡೀತಾ ಇದೆ. ಇನ್ನಷ್ಟು ಮಾಹಿತಿ ನಡೆದಿರೋ ಪೊಲೀಸ್ ವಿಚಾರಣೆ ಬಳಿಕ ತಿಳಿಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್.